ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ನಾನು ನಿಮ್ಮ ಮನೆಗಳು. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ. ನಾನು ಇವತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಇದು ನೋಡಿ, ಇವಳೇ ನಮ್ಮ ಅಕ್ಕ ಗೀತಾ ಅಂತ. ಫ್ರೆಂಡ್ಸ್, ಇವತ್ತು ಏನು ಮಾಡ್ತಾಯಿದ್ದಾಳೆ ಅಂದರೆ ಅಡುಗೆ ಮಾಡ್ತಾಯಿದ್ದಾಳೆ. ನೋಡಿ, ಅಡುಗೆ ಏನು ಸಾಂಬಾರು ಅಂದರೆ ತರಕಾರಿ ಸಾಂಬಾರು ಮಾಡಿದ್ದಾಳೆ. ಫ್ರೆಂಡ್ಸ್ ನೋಡಿ, ಸಾಂಬಾರು ಮಾಡ್ತಾಯಿದ್ದಾಳೆ, ತರಕಾರಿ ಸಾಂಬಾರು. ತರಕಾರಿ, ಕಡಲೆಕಾಳು ಮತ್ತು ಆಲೂಗೆಡ್ಡೆ ಮುಳುಗಾಯಿ ಹಾಕಿದ್ದಾಳೆ ನೋಡಿ. ಮತ್ತು ರೈಸಿಗೆ ಇಟ್ಟಿದ್ದಾಳೆ ನೋಡಿ. ಪಾತ್ರೆನೇ ತೊಳೆದಿಲ್ಲ, ಪಾತ್ರೆ ತೊಳಿಬೇಕು ಅನಿಸುತ್ತೆ ಇವಾಗ. ಊಟ ಎಲ್ಲ ಆದಮೇಲೆ ತೊಳಿತಾಳೆ. ನಮ್ಮಕ್ಕ ಸ್ವಲ್ಪ ಸೋಂಬೇರಿ ನೋಡಿ. ಇದು ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದಾಳೆ. ಮತ್ತು ದೇವ್ರ ಮನೆ ಇದು ನೋಡಿ, ದೇವ್ರ ಮನೆ. ಬರಮ್ಮ ಇಲ್ಲಿ. ಇವರು ನಮ್ಮ ಲಲಿತಮ್ಮ. ಆಮೇಲೆ ನೆಕ್ಸ್ಟ್ ನಮ್ಮ ಅತ್ತೆ ತೋರಿಸ್ತೀನಿ ನೋಡಿ. ಇವರೇ ನಮ್ಮ ಅತ್ತೆ. ಹಾಯ್ ಮೇಡಮ. ಹಾಯ್. ಏನು ಸಮಾಚಾರ? ನಿಮ್ಮ ಹೆಸರೇನು? ನನ್ನ ಹೆಸರಾ? ಲಲಿತಾ. ಮಗನ ಹೆಸರೇನು? ರವಿ. ಮಗಳ ಹೆಸರೇನು? ಕುಮುದ. ಆಮೇಲೆ ಸೊಸೆ ಹೆಸರು ಗೀತಾ. ಅವಳೆ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ತಾ ಇದ್ದ. ಚೆನ್ನಾಗಿ ನೋಡ್ಕ. ಜಾಬ್ಗೆ ಹಿಡ್ಕೊಂಡವ್ರೆ, ಹೊರಗೆ ಹೋಗೋದಾಗ ಕೊಡಲ್ಲ. ಅದು ಶ್ರೀನಿವಾಸರ ಜೋರಾಗೆ ಏನಕ್ಕೆ ಹಿಡ್ಕೊಳ್ಳಿ, ತುಂಬ್ಕೊಳ್ಳಿ ಅಂತ ಗಬ್ಬನ ಏನಕ್ಕೆ. ಹ್ಯಾಪಿ ಬರ್ಡೇ ಡಿಂಗು. ಥ್ಯಾಂಕ್ ಯು. ಓಕೆ, ಬಾಯ್. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಪಪ್ಪಾಯಿ ಹಣ್ಣು ತಗೊಬಂದಿದ್ರು. ಪಪ್ಪಾಯಿ ಹಣ್ಣು ತಗೊಬಂದಿರೋದ್ರಿಂದ ಅದರೊಳಗಡೆ ಬೀಜ ಇರುತ್ತೆ, ಪಪ್ಪಾಯಿ ಹಣ್ಣಿನ ಬೀಜ ಇರುತ್ತೆ ನೋಡಿ. ಆ ಬೀಜನ ಗಿಡದ ಹತ್ರ ಹಾಕೋಣ, ನೋಡೋಣ ಬರುತ್ತಾ ಏನು. ಪಪ್ಪಾಯಿ ಗಿಡ ಪಪ್ಪಾಯಿ ಹಣ್ಣು ಮನೆಯಲ್ಲೇ ಬೆಳ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಪಪ್ಪಾಯಿ ಹಣ್ಣು ಬೀಜ ತಗೊಂಡು ಗಿಡದೊಳಗಡೆ ಹಾಕೋಣ ಅಂತ ಹೊರಟೆ. ನಮ್ಮ ಗಿಡಗಳೆಲ್ಲ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಯಾರಾದರೂ ಪಪ್ಪಾಯಿ ಗಿಡ ಯಾರ್ಯಾರ ಮನೇಲಿದೆ ಅಂತ ಪ್ಲೀಸ್ ಒಂದು ಕಮೆಂಟ್ ಹಾಕಿ. ಈ ಥರ ಪಪ್ಪಾಯಿ ಹಣ್ಣಿನ ಬೀಜ ಮನೆ ಹತ್ರ ಹಾಕಿದರೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ ನನಗೆ, ಬಟ್ ಆದರೂ ಹಾಕ್ತಾಯಿದ್ದೀನಿ ನೋಡಿ. ಈ ಕಡೆ ಜೋಳ ಇದೆ, ನಮ್ಮ ಮನೆ ಪಕ್ಕದಲ್ಲೇ ಇದೆ. ನಮ್ಮ ಮನೆ ಪಕ್ಕದಲ್ಲೇ ಜೋಳ ಇದೆ. ಇದೆಲ್ಲ ನಮ್ಮ ಗಿಡಗಳು. ಹಂಗಾಗಿ ಗಿಡದೊಂದು ವಿಡಿಯೋ ಇದೆ ಮನೇಲಿ, ಎಲ್ಲಿ ಹಾಕೋದು ಅಂತ ಗೊತ್ತಿಲ್ಲ. ಇಷ್ಟೊಂದು ಕಳೆ ಬೆಳೆದಿದೆ, ಬಟ್ ನೋಡೋಣ. ಇದು ಮಾವಿನ ಗಿಡ, ನೋಡೋಣ ಬನ್ನಿ ಎಲ್ಲ ಹಾಕೋದು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲ ಹಾಕ್ತೀನಿ, ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಕೀಳೋಣ. ಇದನ್ನು ನೋಡಿ, ಇದೆ ಪಪ್ಪಾಯಿ ಹಣ್ಣಿನ ಬೀಜ. ಇದನ್ನು ತೆಗೆದ್ಬಿಟ್ಟು ಈ ಥರ ತಡೀರಿ ನೋಡಿ. ಈ ಥರ ಫ್ರೆಂಡ್ಸ್, ಈ ಥರ ತೆಗಿಯೋಣ ಬನ್ನಿ. ಏಕೆ ಅಂದರೆ ಇದಕ್ಕೆ ಕಳೆನಾಶಕ ಔಷಧಿ ಹೊಡಿತಾರಂತೆ. ಇಲ್ಲ ಬಟ್ ಮನೇಲಿ ಫ್ರೀ ಇದ್ದಾಗ ಕಿತ್ತಾಕ್ಬೇಕು ನಾನೇ ಗಿಡದೊಳಗಡೆ ಇರೋದೆಲ್ಲನೂ. ಏಕೆಂದರೆ ಕಾಲಿಡೋಕ್ಕಾಗಲ್ಲ ಇದ್ರೊಳಗಡೆ. ಹಂಗಾಗಿ ಈ ಥರ ಸ್ವಲ್ಪ ಮಣ್ಣೆಲ್ಲ ತೆಗಿಯೋಣ, ತೆಗೆದ್ಬಿಟ್ಟು ಹಾಕೋಣ. ತಡೀರಿ, ಬಟ್ ಬರುತ್ತಾ ಏನೋ ಒಂದು ಗೊತ್ತಿಲ್ಲ. ನೋಡ್ತಾಯಿದ್ದೀನಿ, ಹಾಕೋದು ಪ್ರಯತ್ನ ನಮ್ಮದು, ಫಲ ದೇವರದು. ಅಪ್ಪ ಎಷ್ಟು ಗಟ್ಟಿದೆ ಅಂದರೆ, ಎಷ್ಟು ಮಳೆ ಹೋಯ್ದ್ರು ನೋಡಿ. ಈ ಥರ ಬೀಜ ಪಪ್ಪಾಯಿ ಹಣ್ಣಿನ ಬೀಜ ಹಾಕ್ತೆ, ಮತ್ತು ಅದು ಕಿತ್ತಿದ್ನಲ್ಲ ಅದನ್ನು ಮಣ್ಣನ್ನು ಈ ಥರ. ಫ್ರೆಂಡ್ಸ್ ನೋಡಿ, ಈ ಥರ ಹಾಕ್ಬಿಟ್ಟು ಸ್ವಲ್ಪ ಗೊಬ್ಬರ ಹಾಕಿದ್ದೀನಿ. ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಕರ್ತವ್ಯ ಹಾಕಿದ್ದೀನಿ. ಬಟ್ ನೋಡಿ, ಸೀಬೆ ಗಿಡ ಎಲ್ಲ ಹೂವಾಗಿದೆ. ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂದರೆ ನೋಡಿ, ಹೂವಾಗಿ ಎಷ್ಟು ನೀಟಾಗಿ ಹೂವಾಗಿದೆ ಅಂತ. ಸೀಬೆ ಗಿಡದ್ದು ತೋರಿಸ್ತೀನಿ ನೋಡಿ. ಇಲ್ಲಿ ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂದರೆ ನಮ್ಮ ಮನೇಲಿ ಇದೇ ಥರ ಹೂವಾಗುತ್ತೆ ಸೀಬೆ ಗಿಡ ಯಾವಾಗಲೂ ಅಷ್ಟೇ. ಹಾಯ್ ಫ್ರೆಂಡ್ಸ್, ಇವತ್ತಿಂದ ನಾನು ಡೈಲಿ ಲಾಗ್ ಮಾಡಬೇಕು ಅಂತ ಇದ್ದೆ. ಇವತ್ತು ಫಸ್ಟ್ ಡೇ ಅಲ್ವಾ, ಹಂಗಾಗಿ ಇಷ್ಟು ವೀಡಿಯೋ ಮಾಡಿದ್ದೀನಿ. ಬಟ್ ಯಾವ ಥರ ಓಡುತ್ತೆ ಅನ್ನೋದು ಗೊತ್ತಿಲ್ಲ. ಪ್ಲೀಸ್ ಯಾರು ವೀಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಓಕೆ ಬಾಯ್ ಫ್ರೆಂಡ್ಸ್, ನಾಳೆ ಸಿಗ್ತೀನಿ. ಓಕೆ ಬಾಯ್.